ಯಾವುದಾದ್ರೂ ಒಂದು ವಿಚಾರಗಳು ಆಗಬೇಕಾದ್ರೆ ಏನಾದರೂ ಒಂದು ಒಳ್ಳೇದಾಗಬೇಕಾದ್ರೆ ಕೆಲವರು ವಿರೋಧ ಇದ್ದೇ ಇರ್ತದೆ. ಕೆಲವರು ವಿರೋಧ 30% 20% ವಿರೋಧ ಇರ್ತದೆ. 80% ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. 80% ಜನ ಇಲ್ಲ ನಾವು ಒಪ್ಕೊಂಡಿದ್ದೀವಿ, ಈಗಾಗಲೇ 15 ವರ್ಷದಿಂದ ನೀವು ನಾವೆಲ್ಲ ಹತ್ತತ್ರ ಸ್ಥಿತಿಲಿದ್ದೀವಿ, ಇದಕ್ಕೊಂದು ಅಂತಿಮವಾದಂಥ ರೂಪ ನೀವು ಕೊಡಬೇಕು ಅಂತೇಳಿ ಕೇಳ್ಕೊಂಡು ಅದಕ್ಕೊಂದು ಅಂತಿಮ ರೂಪವನ್ನು ಕೊಟ್ಟಿದ್ದೇವೆ. ಅದರಿಂದ ಅವ್ರಿಗೂ ಬೆನಿಫಿಟ್ ಇದೆ, ಮತ್ತು ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ಕೂಡ ಅದರಿಂದ ಅನುಕೂಲ ಆಗಿದೆ. ಪುನರ್ರಚನೆ ಆಗಬೇಕು ಅನ್ನೋದು ಎಲ್ಲರ ಒತ್ತಡ ಇದೆ. ಹೌದು, ಈಗ ಈ ಸ್ಟೇಟ್ ಎಲೆಕ್ಷನ್ ಮುಗಿತು, ಉಪಚುನಾವಣೆ ತಂದ ಗಲಾಟೆ ಎಲ್ಲ ಮುಗಿದು ತಮಿಳುನಾಡು ಸರ್ಕಾರ ಆಯಿತು, ಕೇರಳದ ಸರ್ಕಾರ ರಚನೆ ಆಯಿತು, ಹೈಕಮಾಂಡ್ ಫ್ರೀ ಆಯಿತು. ಯಾವಾಗ ಆಗಬೇಕು ಅಂತ ನೀವು ಹೇಳ್ತೀವಿ? ಕೇರಳದಲ್ಲಿ ಸರ್ಕಾರ ರಚನೆ ಆದ ತಕ್ಷಣವೇ ನಮ್ಮದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪಕ್ಕನ ಸರ್ ವಿಶ್ವಾಸ ಇದೆಯಾ ಸರ್? 100% ವಿಶ್ವಾಸ ಇದೆ. ಅಂದರೆ ಏನಾದರೂ ಆ ಸೂಚನೆ ಸಿಕ್ಕಿದೆ? ದಿಲ್ಲಿಗೆ ಏನಾದರೂ ಸೂಚನೆ ಸಿಕ್ಕಿಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದೋ ಅನ್ನೋದು ಕೂಡ ಮುಖ್ಯ ಅಲ್ವಾ. ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು ಕೇರಳ. ಈಗ ಅದಾದ ತಕ್ಷಣ ನಮ್ಮದನ್ನು ಗಮನ ಹರಿಸ್ತಾರತಕ್ಕಂಥ ವಿಶ್ವಾಸ. ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಎಲ್ಲನೂ ಕೂಡ ಹೈಕಮಾಂಡೇ ಜವಾಬ್ದಾರಿ ತಗೋಬೇಕು. ಅಂದರೆ ಈ ಮೇ ತಿಂಗಳೊಳಗೆಲ್ಲ ಒಂದು ಹಂತಕ್ಕೆ ಬರೋದು ವಿಶ್ವಾಸ ಇದೆ. ಮೇ ತಿಂಗಳೆಲ್ಲ ಮುಗಿದ ಗೊಂದಲ ಪರಿಹಾರ ಆಗುತ್ತೆ. ಸರ್, ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ಪಕ್ಷದಲ್ಲಿ ಗೊಂದಲ ಇದೆ, ಅದಕ್ಕೆ ಹೈಕಮಾಂಡ್ ನಾಯಕರು ಒಂದು ಸಂಪುಟ ಪುನಾರಚನೆ ಮಾಡೋಕ್ಕೆ CM ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಅಂದರೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಒಂದೊಂದು ದಿವಸ ಒಂದೊಂಥರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಹೈಕಮಾಂಡು ಅಂತಿಮವಾದಂಥ ತೀರ್ಮಾನ ತಗೋಬೇಕು ಮನವಿ ಮಾಡ್ತೀವಿ. ಸರಿ, ಒಂದು BJP ಚುನಾವಣೆಗೆ ಮಾಡಬೇಕು ಅಂತ ತಯಾರಿ ಆಗಬೇಕಲ್ಲ. ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಸಾಕಷ್ಟು ತಯಾರಿಗಳಾಗಬೇಕು. ಆ ತಯಾರಿಗಳಾಗಲಿ ಅಂತೇಳಿ ರಾಜ್ಯ ಸರ್ಕಾರ ಆ ಪ್ರಸ್ತಾವನೆಯನ್ನು ಮುಂದಿಟ್ಟಿರ್ಬೋದು. ಅದನ್ನು ಸುಪ್ರೀಂ ಕೋರ್ಟ್ ಸೂಕ್ತವಾಗಿ ಅದನ್ನು ಪರಿಶೀಲನೆ ಮಾಡ್ತದೆ. ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಳ್ತದೆ. ಸರಿ, ಇನ್ನೊಂದು 5 ಪಾಲಿಕೆಗಳಿದೆ, ಅದನ್ನು 3ಕ್ಕೆ ಮಾಡಬೇಕು ಅಂತ ಒಂದು ಪಕ್ಷದೊಳಗೆ ಒಂದು ಚಿಂತನೆ ಇದೆ. ಇಲ್ಲ, ಈಗೇನು ತೀರ್ಮಾನ ಆಗಿದೆ ಅದೇ ಫೈನಲ್ ಅಂತ ನಾನಂತೂ 5ರಿಂದ 3ಕ್ಕೆ ಮಾಡೋದು. ಹೌದು, ಸರ್ಕಾರ 5 ಇದೆಯಲ್ಲ, 5 ಅಂತಿಮವಾದಂಥ ಅದಕ್ಕೆ ಮೋದಿ ಅವರು ಚಿನ್ನವನ್ನು ಖರೀದಿ ಮಾಡಬೇಡಿ, ಆಯಿಲನ್ನು ಜಾಸ್ತಿ ಬಳಸಬೇಡಿ, ಪೆಟ್ರೋಲನ್ನು ಜಾಸ್ತಿ ಬಳಸಬೇಡಿ, ಮಿತವಾಗಿ ಬಳಸಿ, ಸಂಕಷ್ಟದಲ್ಲಿ ದೇಶ ಅಂತ. ಅಂದರೆ ಮುಂದೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನೋ ಮುನ್ಸೂಚನೆ ಸರ್. ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು BJP ಅವರು. ಅಂದರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರು ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡೀಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರವರು. ನಮ್ಮವರೆಲ್ಲ ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ಮಾಡ್ತಾವ್ರೆ. ದಯಮಾಡಿ ಇದನ್ನು ಮೋದಿಯವರು ಅವ್ರ ಪಕ್ಷದವ್ರಿಗೆ ಹೇಳಿ ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದರೆ ಬಹುಶಃ ನಮ್ಮವರು ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನು ಪಾಲನೆ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಚಿನ್ನ ಬೆಳ್ಳಿ ಫಾಲೋವರ್ಸ್ ಈಗ ಜಾಸ್ತಿ ತುಂಬ ಇರೋದು ಅವರೇ. BJPನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮಂತರು, ಕಾಂಗ್ರೆಸ್ ಪಕ್ಷವನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಬಡವರು. ನಾವು ಫ್ರೀ ಯೋಜನೆಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷದವರು. ಅವ್ರು ಚೆನ್ನಾಗಿರೋರು ಅವರು ಅದನ್ನು ಯಾರ್ಯಾರು ಅಂತೇಳಿ ನಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕು. ನಮ್ಮಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಮ್ಮಲ್ಲೂ ಅವರೇ, ನಮ್ಮಲ್ಲಿ ಸಂಖ್ಯೆ ಕಡಿಮೆ, ಅದನ್ನು ನಾವು ಫಾಲೋ ಮಾಡಬೇಕು.